ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಮಹಾನ್ ಮುದ್ದನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗ ಆಗುವಂತಹ ರೀತಿ ಒಳಗಡೆ ಒಂದಿಷ್ಟು ಬಹು ಆಯ್ಕೆ ಪ್ರಶ್ನೆ ಆಧಾರಿತವಾಗಿ ವರ್ಣಮಾಲೆಯನ್ನ ನೋಡ್ತಾ ಹೋಗೋಣಂತ. ಹಿಂದಿನ ಒಂದು ವಿಡಿಯೋದಲ್ಲಿ ಕ್ಲಾಸ್ನಲ್ಲಿ ನಾವು ಒಂದು 25 ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡಿದ್ವಿ. ಸೊ ಇದು ಅದರ ಮುಂದುವರಿದ ಭಾಗ. ಆ ಕ್ಲಾಸಲ್ಲಿ ಒಂದಿಷ್ಟು ಸರಳವಾಗಿರುವಂತಹ ಪ್ರಶ್ನೆಗಳನ್ನ ನಾವು ನೋಡ್ಕೊಂಡಿದ್ವಿ. ಬಟ್ ಈ ಕ್ಲಾಸ್ ತುಂಬಾನೇ ಇಂಪಾರ್ಟೆಂಟ್. ಯಾಕಂತಂದ್ರೆ ಇದ್ರೊಳಗಡೆ ಒಂದಿಷ್ಟು ನಾವು ಪ್ರಯತ್ನ ಪಟ್ಟು ನೆನ್ಪಿಟ್ಕೊಳ್ಳುವಂತ ಪ್ರಶ್ನೆಗಳಿದಾವೆ. ಒಂದಿಷ್ಟು ಅನಿವಾರ್ಯವಾಗಿ ಪದೇ 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 ನೋಡ್ಕೊಂಡಾಗ ಮಾತ್ರ ನೆನಪುಳಿಯುವಂತ ಪ್ರಶ್ನೆಗಳಿದಾವೆ. ಸ್ಪರ್ಧಾರ್ಥಿಗಳೇ, ಸರಿ, ನಾವು ಸ್ಟಾರ್ಟ್ ಮಾಡೋಣ. 26ನೇ ಪ್ರಶ್ನೆ ನೋಡ್ರಿ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟು? ನೀವು ಇದನ್ನೇನು ಗುರುತಿಸ್ತೀರಿ, ನಿಮಗ ಸರಳ ಅದ. ಕನ್ನಡ ವರ್ಣಮಾಲೆಯಲ್ಲಿ ಅಲ್ಪ ಪ್ರಾಣಗಳು, ಮಹಾಪ್ರಾಣಗಳು ಮತ್ತೆ ಅನುನಾಸಿಕಗಳು ಅಂತ ಬರ್ತವೆ. ಇವೆಲ್ಲವಕ್ಕೂ ಸೇರಿ ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಹಾಗಾದ್ರೆ ಸರಿಯಾದ ಉತ್ತರ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ. ಹೌದಾ? ವರ್ಗದ 1ನೆಯ ಮತ್ತು 3ನೆಯ ವ್ಯಂಜನಗಳು ಅಲ್ಪ ಪ್ರಾಣಗಳಾಗಿರ್ತಾವ. ಸರಿನಾ? ಒಟ್ಟು 5 ವರ್ಗಗಳಲ್ಲಿ ಅವು ಕಂಡು ಬರ್ತಾವ. ಕ, ಚ, ಟ, ತ, ಪ ವರ್ಗಗಳಲ್ಲಿ 1ನೆಯ ಸಾಲು ಮತ್ತು 3ನೆಯ ಸಾಲುಗಳು ಅಲ್ಪ ಪ್ರಾಣಗಳಾಗಿರ್ತವೆ. ಸರಿನಾ? ಮುಂದಿನ ಪ್ರಶ್ನೆ ಕೂಡ ಅದೇ ಇದೆ ನೋಡ್ರಿ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಮಹಾಪ್ರಾಣಗಳ ಸಂಖ್ಯೆ ಎಷ್ಟು ಅಂತಿದೆ. ಇದು ಕೂಡ ಉತ್ತರ ಅದೇ. ಏನಪ್ಪಾ ಅಂದ್ರೆ ಉತ್ತರ 10. 2ನೆಯ ಮತ್ತು 4ನೆಯ ವ್ಯಂಜನಗಳು ಮಹಾಪ್ರಾಣಗಳಾಗಿರುತ್ತವೆ. ಸರಿನಾ? ಯಾಕಂದ್ರೆ ಒಂದೊಂದು ವರ್ಗದಲ್ಲಿ 5 ಸಾಲುಗಳಿದಾವೆ, 5 ಅಕ್ಷರಗಳಿದಾವೆ. 1 ಮತ್ತು 3ನೇ ಅಕ್ಷರಗಳು ಅಲ್ಪ ಪ್ರಾಣಗಳು, 2 ಮತ್ತು 4ನೇ ಅಕ್ಷರಗಳು ಮಹಾಪ್ರಾಣಗಳು. ಮುಂದಿನ ಪ್ರಶ್ನೆ ಕೂಡ ಅದೇ ಇದೆ. ಏನಂದ್ರ ಂಗ, ಯ, ನ, ನ, ಮ ಅಕ್ಷರಗಳ ಗುಂಪಿಗೆ ಏನೆಂದು ಕರೆಯುತ್ತಾರೆ? ಅವುಗಳಿಗೆ ಅನುನಾಸಿಕ ಅಂತ ಕರೀತಾರೆ. ಆ ಒಟ್ಟು ಅಕ್ಷರಗಳು ಎಷ್ಟು ಅಂದ್ರೆ 5 ಅಕ್ಷರಗಳು. ಹೀಗಾಗಿ 10 10 ಆನಂತರ 5 ಒಟ್ಟು 25 ವರ್ಗೀಯ ವ್ಯಂಜನಗಳು. ಸರಿ, 29ನೇ ಪ್ರಶ್ನೆಯನ್ನ ನೋಡ್ರಿ. ಯ, ರ, ಲ, ವ, ಶ, ಶ, ಸ, ಹ, ಳ ಎಂಬ ಅಕ್ಷರಗಳಿಗೆ ವರ್ಗದ ವ್ಯವಸ್ಥೆ ಇದೆಯೇ? ಉತ್ತರ ಏನಪ್ಪಾ ಅಂದ್ರ ಇಲ್ಲ. ಇವಕ್ಕೆ ವರ್ಗ ವ್ಯವಸ್ಥೆ ಇಲ್ಲದೆ ಇರುವುದರಿಂದಲೇ ಅವರ್ಗೀಯ ಅಂತ ಕರೆದಿದಾರ. ವರ್ಗೀಯ ಅಂದ್ರೆ ಏನು, ಅವರ್ಗೀಯ ಅಂದ್ರೆ ಏನು ಅಂತ ಅನ್ನೋದನ್ನ ನೋಡ್ರಿ. ವರ್ಗೀಯ ಅಂದ್ರ ಯಾವುದನ್ನ ವರ್ಗ ಮಾಡ್ಲಿಕ್ಕೆ ಬರ್ತದೆಯೋ, ಯಾವುದನ್ನ ನಿರ್ದಿಷ್ಟ ನಿಯಮಾನುಸಾರವಾಗಿ ಗುಂಪು ಮಾಡ್ಲಿಕ್ಕೆ ಬರ್ತದೆಯೋ ಅದಕ್ಕೆ ವರ್ಗ ಅಥವಾ ವರ್ಗೀಯ ಅಂತ ಕರೀತಾರೆ. ಕ, ಚ, ಟ, ತ, ಪಗಳನ್ನ ಅಕ್ಷರಗಳು ಹುಟ್ಟುವ ಸ್ಥಾನದ ಆಧಾರದ ಮೇಲೆ ವರ್ಗೀಯ ವ್ಯಂಜನಗಳು ಅಂತೇಳಿ 5 ವರ್ಗಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಹೌದಾ? ನಿರ್ದಿಷ್ಟ ಸ್ಥಾನದಲ್ಲಿ ಅಕ್ಷರಗಳು ಉತ್ಪತ್ತಿ ಆಗ್ತವೆ. ನಾವು ಮುಂದೆ ಅದೇ ಪ್ರಶ್ನೆಗಳು ಬರ್ತಾವ, ನೋಡ್ತಾ ಹೋಗೋಣ. ಈ ಯ, ರ, ಲ, ವ, ಶ, ಶ, ಸ, ಹ, ಳ ಇವುಗಳನ್ನ ಯಾವುದೇ ವರ್ಗಗಳನ್ನಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಹೀಗಾಗಿ ಈ 9 ಅಕ್ಷರಗಳಿಗೆ ಅವರ್ಗೀಯ ವ್ಯಂಜನಗಳಂತ ಕರೀತಾರ. ಹೀಗಾಗಿ ಉತ್ತರ ಏನಪ್ಪಾ? ಇಲ್ಲ, ಇವು ಅವರ್ಗೀಯ ವ್ಯಂಜನಗಳು. ಸರಿನಾ? ಓಕೆ. ಮುಂದಿನ ಪ್ರಶ್ನೆ. ಯೋಗವಾಹಗಳನ್ನು ಸ್ವರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲು ಸಾಧ್ಯವೇ? ಈಗಾಗಲೇ ನಾವು ಹಿಂದೆ ಒಂದು ಪ್ರಶ್ನೆ ಒಳಗಡೆ ನೋಡಿದೀವಿ. ಇಲ್ಲ, ಯೋಗವಾಹಗಳನ್ನು ಪ್ರತ್ಯೇಕವಾಗಿ ಉಚ್ಚಾರ ಮಾಡ್ಲಿಕ್ಕೆ ಬರೋದಿಲ್ಲ. ನೋಡ್ರಿ, ಈಗ ಅನುಸ್ವರ ಅದ, ಇಷ್ಟ ಬರದ್ ಇದನ್ನ ಉಚ್ಚಾರ ಮಾಡ್ರಿ ಅಂದ್ರೆ ಆಗೋದಿಲ್ಲ. ಅದೇ ರೀತಿ ಇದು ವಿಸರ್ಗ ಅದ, ಇದನ್ನ ಉಚ್ಚಾರ ಮಾಡ್ರಿ ಅಂದ್ರೆ ಆಗೋದಿಲ್ಲ. ಇವುಗಳು ಸ್ವರದ ಜೊತೆಗೂಡಿ ಉಚ್ಚರಿಸುವಂತವುಗಳು. ಸ್ವರದ ಸಂಬಂಧವನ್ನ ಪಡೆದ ಮೇಲೆಯೇ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು. ಕನ್ನಡ ವರ್ಣಮಾಲೆಯನ್ನು ಪ್ರಮುಖವಾಗಿ ಎಷ್ಟು ವಿಭಾಗಗಳಾಗಿ ವಿಂಗಡಿಸಲಾಗಿದೆ? 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಸ್ವರ, ವ್ಯಂಜನ, ಯೋಗವಾಹಗಳು. ನಿಜವಾಗಿಯೂ ಈಗ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಬಂದವು ನೋಡ್ರಿ. ಇವುಗಳಲ್ಲಿ ಕೆಲವೊಂದು ನಮಗ ಸುಲಭವಾಗಿ ನೆನಪುಳಿಬಹುದು, ಕೆಲವೊಂದನ್ನ ಪ್ರಯತ್ನ ಪಟ್ಟು ನೆನಪಿಟ್ಕೊಳ್ಬಹುದು. ಇನ್ ಕೆಲವೊಂದ ಈಗ ನೆನಪು ಉಳ್ದಂಗ ಆಗ್ತಾವ. ಆದ್ರೆ 1 ವಾರ ಆದ ನಂತರ, 15 ದಿನ ಆದ ನಂತರ, 1 ತಿಂಗಳು ಆದ ನಂತರ ಏನಪ್ಪಾ ಅಂದ್ರ ಮತ್ ಮರೆತು ಬಿಡ್ತೀವಿ, ಗೊಂದಲ ಆಗ್ತದ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಸ್ಪರ್ಧಾರ್ಥಿಗಳಂದ್ರೆ ಎಲ್ಲ ಕ್ವಶನ್ಸ್ ಗಳನ್ನು ಸಹಿತ ನೋಟ್ಸ್ ಟೈಪ್ ಮಾಡಿ ಬರ್ಕೊಳ್ಳೋದ್ರೊಳಗೆ ಅರ್ಥ ಇಲ್ಲ. ನಿಮ್ ಟೈಮ್
ವ್ಯರ್ಥ ಆಗತ್ತೆ. ಯಾವ ಈಸಿಯಾಗಿ ನಿಮಗೆ ನೋಡ್ಕೊಂಡ್ರೆ ಅರ್ಥ ಆಗತ್ತೋ ನೆನಪು ಉಳಿತಾವ ಅಂತವ್ ನೋಟ್ಸ್ ಮಾಡಬಾರ್ದು. ಇವತ್ತು ನಮಗೆ ಏನಾಗ್ತವ ಅರ್ಥ ಆಗ್ತಾವ, ನೆನಪು ಉಳಿತಾವ, ಮತ್ತೆ ನಾಳೆ ನಾಡಿದ್ದು ಒಂದ್ ವಾರ 15 ದಿವ್ಸ ಬಿಟ್ಟು ನಮಗ ಮತ್ ಗೊಂದಲ ಆಗ್ತಾವಲ್ಲ ಅಂತ ಕ್ವಶನ್ಸ್ ಗಳನ್ನ ಏನ್ ಮಾಡ್ಬೇಕು, ಒಂದು ಸಣ್ಣ ನೋಟ್ಬುಕ್ ಒಳಗಡೆ ನೋಟ್ ಮಾಡ್ಕೋಬೇಕು. ಅಂತವುಗಳನ್ನ ಆಗಾಗ ತೆಗೆದು ನೋಡ್ತಾ ಇರಬೇಕು. ಮತ್ತೆ ನಮ್ಮ ಸ್ನೇಹಿತರ ಜೊತೆಗೆ ಏನ್ ಮಾಡ್ಬೇಕು, ಅವನ ಡಿಸ್ಕಷನ್ ಅನ್ನ ಮಾಡ್ತಾ ಇರಬೇಕು. ಹೀಗೆ ಪದೇ ನೋಡ್ತಾ ಇರೋದ್ರಿಂದ, ಪದೇ ಸ್ನೇಹಿತರ ಜೊತೆಗೆ ಡಿಸ್ಕಷನ್ ಮಾಡೋದ್ರಿಂದಾಗಿ ಅವು ನಮಗ್ ನೆನಪು ಉಳಿತಾವೆ. ಸರಿನಾ? ಓಕೆ, ಈ ಪ್ರಶ್ನೆ ನೋಡ್ರಿ. ಕಂಠದಲ್ಲಿ ಅಂದರೆ ಗಂಟಲಿನಲ್ಲಿ ಹುಟ್ಟುವ ಕಂಠ್ಯ ವರ್ಣಗಳಿಗೆ ಉದಾಹರಣೆ ಯಾವುದು ಅಂತ ಕೇಳಿದಾರ. ಕಂಠ್ಯ ಅಂದ್ರೆ ಗಂಟಲಿನಲ್ಲಿ, ಕಂಠದಲ್ಲಿ ಹುಟ್ಟುವ ಅಕ್ಷರಗಳು ಅಂತ ಅರ್ಥ. ಹಾಗಾದ್ರೆ ಅವು ಯಾವಪ್ಪ? ಓಕೆ, ಡೈರೆಕ್ಟ್ ನೇರವಾಗಿ ಉತ್ತರ ನೋಡ್ಕೊಂಡ್ ಬಿಡೋಣ. ಉತ್ತರ ಸಿ, ಅ, ಆ. ನೋಡ್ರಿ, ಅನ್ಬೇಕಾದ್ರೆ ನೋಡ್ರಿ, ನೀವು ನೋಡಿರ್ಬೇಕಾದ್ರೆ ಅಂದ್ರೆ ನಿಮಗೆ ಕನ್ಫರ್ಮ್ ಆಗತ್ತದ. ಅ ಅಕ್ಷರ ಗಂಟಲಿನಿಂದ ಹುಟ್ಕೊಳ್ತದ, ಅ. ಹೌದಾ? ಆ, ಖ, ಖ, ಗ, ಘ, ङ. ಹೌದಾ? ಇವು ಕಂಠದೊಳಗಡೆ ಹುಟ್ಟತಾವ, ಗಂಟಲಿನ ಭಾಗಗಳು ಹುಟ್ಟುವುದರಿಂದ ಇವಕ್ಕ ಕಂಠ್ಯ ಅಕ್ಷರಗಳಂತ ಕರೀತಾರೆ. ಸ್ಪರ್ಧಾರ್ಥಿಗಳೇ ತಮಗೆ ಗೊತ್ತಿರಬಹುದು, ಏನಂದ್ರೆ ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗದ ಅಕ್ಷರಗಳು ಒಂದೊಂದು ಜಾಗದಲ್ಲಿ ಹುಡ್ತಾವ. ಅದಕ್ಕೆ ಅವಕ್ಕೆ ಕಂಠ್ಯ, ತಾಲವ್ಯ, ದಂತ್ಯ, ಓಷ್ಠ್ಯ, ಮೂರ್ಧನ್ಯ ಅಂತ ಕರೀತಾರೆ. ಆದ್ರೆ ನೀವು ವಿಶೇಷವಾಗಿ ಏನ್ ನೆನ್ಪಿಟ್ಕೊಳ್ಬೇಕು ಅಂದ್ರ, ಇಲ್ಲಿ ಸ್ವರಗಳನ್ನೂ ಸಹಿತ ಕಂಠ್ಯ ಅಕ್ಷರದೊಳಗಡೆ ಗುರುತಿಸ್ತಾರೆ, ಅವರ್ಗೀಯ ವ್ಯಂಜನಗಳನ್ನೂ ಸಹಿತ ಕಂಠ್ಯ ಅಕ್ಷರದಲ್ಲಿ ಗುರುತಿಸ್ತಾರೆ, ದಂತ್ಯ ಅಕ್ಷರದಲ್ಲಿ, ತಾಲವ್ಯ ಅಕ್ಷರದಲ್ಲಿ ಗುರುತಿಸ್ತಾರೆ. ಹೌದಾ? ಗಂಟಲಿನಲ್ಲಿ ನಿರ್ದಿಷ್ಟವಾಗಿ ಅಕ್ಷರಗಳು ಉತ್ಪತ್ತಿ ಆಗೋದ್ರ ಮೇಲೆ ವರ್ಗೀಯ ಮಾಡಿದ್ದಾರೆ, ಕರೆಕ್ಟಾ? ಆದ್ರೆ ಸ್ವರಗಳು, ಅವರ್ಗೀಯಗಳು ಕೂಡ ಗಂಟಲಿನಲ್ಲಿ ಉತ್ಪತ್ತಿ ಆಗ್ತವೆ. ಆದ್ರೆ ವರ್ಗೀಯ ವ್ಯಂಜನ ಉತ್ಪತ್ತಿ ಆಗುವಂತ ಸ್ಥಾನವನ್ನ ಬಿಟ್ಟ ಇನ್ನೊಂದು ಸ್ಥಾನದಲ್ಲಿ ಉತ್ಪತ್ತಿ ಆಗಬಹುದು. ಸರಿ, ಹಾಗಾದ್ರೆ ನೋಡ್ರಿ, ಕಂಠದಲ್ಲಿ ಅಂದರೆ ಗಂಟಲಿನಲ್ಲಿ ಹುಟ್ಟುವಂತಹ ಅಕ್ಷರಗಳು ಯಾವುವು, ಅವುಗಳಿಗೆ ಉದಾಹರಣೆಗಳು ಯಾವುವು ಅನ್ನುವಂಥದ್ದನ್ನ ನಾವು ನೋಡಿದ್ವಿ. ಹಾಗೆ ದವಡೆಯ ಸಹಾಯದಿಂದ ಹುಟ್ಟುವಂತಹ ತಾಲವ್ಯ ಅಕ್ಷರಗಳು ಯಾವುವು? ದವಡೆಗಳಿಗೆ ತಾಲು ಅಂತ ಕರೀತಾರ. ಆ ದವಡೆಗಳ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರಗಳಿಗೆ ತಾಲವ್ಯ ಅಕ್ಷರಗಳು ಅಂತ ಕರೀತಾರೆ. ಯಾವ ನೋಡ್ಕೊಂಡ್ ಬಿಡ್ರಿ. ತಾಲವ್ಯ ಅಕ್ಷರಗಳು ಅಂದ್ರೆ ಆಪ್ಷನ್ ಎ ಕೊಟ್ಟಿದ್ದಾರೆ ನೋಡ್ರಿ, ಈ. ನೋಡ್ರಿ, ಅನ್ಬೇಕಾದ್ರ ನಾವು ದವಡೆಯ ಸಹಾಯವನ್ನ ತೆಗೆದುಕೊಳ್ತೀವಿ. ಈ, ಈ, ಚ, ಛ, ಜ, ಝ, ಯ, ಯ, ಶ. ಹೌದಾ? ದವಡೆಯ ಸಹಾಯದಿಂದ ಇವನು ಉಚ್ಚಾರ ಮಾಡ್ತೀವಿ. ಅದಕ್ಕೆ ಇವಕ್ಕೆ ಏನಂತ ಕರೀತಾರ? ತಾಲುವಿನ ಸಹಾಯದಿಂದ ಹುಟ್ಟುವುದರಿಂದ ಇವುಗಳಿಗೆ ತಾಲವ್ಯ ಅಕ್ಷರಗಳು ಅಂತ ಕರೀತಾರೆ. ನೋಡ್ರಿ, ನಮಗ ಚ ವರ್ಗದ ಅಕ್ಷರಗಳು ತಾಲವ್ಯ ಅಕ್ಷರಗಳಂತ ಗೊತ್ತಿತ್ತು, ಆದ್ರೆ ಇಲ್ಲಿ ಸ್ವರಗಳು ಸೇರಿದಾವೆ, ಅದರ ಜೊತೆಗೆ ಅವರ್ಗೀಯ ವ್ಯಂಜನಗಳು ಕೂಡ ಸೇರಿದಾವೆ. ಅದಕ್ಕೆ ನಾವು ಇವುಗಳನ್ನ ಪ್ರಯತ್ನ ಪಟ್ಟಾದ್ರೂ ನೆನ್ಪಿಟ್ಕೊಳ್ಳೇಬೇಕು ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ ನೋಡ್ರಿ, ನಾಲಗೆಯ ಮೇಲ್ಭಾಗ, ಹೌದಾ, ಬಾಯಿ ಒಳಗ್ ಮಧ್ಯದ ಭಾಗ ಅದ ನೋಡ್ರಿ, ಮೇಲ್ಭಾಗ, ಅದಕ್ಕ ಮೂರ್ಧ ಅಂತ ಕರೀತಾರ. ಆ ಮೂರ್ಧದ ಸಹಾಯದಿಂದ ಹುಟ್ಟುವಂತ ಅಕ್ಷರಗಳಿಗೆ ಮೂರ್ಧನ್ಯ ಅಂತ ಕರೀತಾರೆ. ಯಾವ ಮೂರ್ಧನ್ಯ ಅಕ್ಷರಗಳು? ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರು. ನೋಡ್ರಿ, ನಾಲಿಗೆ ಮೇಲೆ ಏನಾಗತ್ತಪ್ಪ, ವೈಬ್ರೇಟ್ ಆಗತ್ತೆ ಮೇಲಿನ ಭಾಗಕ್ಕೆ. ರು, ರು, ಟ, ಠ, ಡ, ಢ, ನ, ರ, ಶ. ನಾಲಿಗೆ ಅದರ ಮೇಲಿನ ಭಾಗಕ್ಕೆ ಮಡಚಿಕೊಂಡು ವೈಬ್ರೇಟ್ ಆದಾಗ ಈ ಅಕ್ಷರಗಳು ಹುಟ್ಕೊಳ್ತವೆ. ಇವಕ್ಕ ಮೂರ್ಧನ್ಯ ಅಕ್ಷರಗಳು ಅಂತ ಕರೀತಾರೆ. ಹಲ್ಲುಗಳ ಸಹಾಯದಿಂದ ಹುಟ್ಟುವ ಅಕ್ಷರಗಳಿಗೆ ದಂತ್ಯ ಅಕ್ಷರಗಳು ಅಂತ ಕರೀತಾರೆ. ಹಾಗಾದ್ರೆ ಅವು ಯಾವುವು? ತ ವರ್ಗದ ಅಕ್ಷರಗಳ ದಂತ್ಯ ಅಕ್ಷರಗಳಂತ ಗೊತ್ತು, ಅದರ ಜೊತೆಗೆ ಮತ್ತೆ ಯಾವಿದಾವ ನೋಡ್ರಿ. ನೋಡ್ರಿ, ತ, ಥ, ತ, ಥ, ದ, ಧ, ನ, ಲ, ಸ. ಹೌದಾ? ಇವು ಹಲ್ಲುಗಳ ಸಹಾಯದಿಂದ ಹುಟ್ಟುವಂತ ದಂತ್ಯ ಅಕ್ಷರಗಳು. ನೋಡ್ರಿ, ತುಟಿಗಳಿಗೆ ಓಷ್ಠ್ಯ ಅಂತ ಕರೀತಾರ. ತುಟಿಗಳಿಗೆ ಓಷ್ಠ್ಯ ಅಂತ ಕರೀತಾರ. ತುಟಿಗಳ ಸಹಾಯದಿಂದ ಹುಟ್ಟುವಂತಹ ಓಷ್ಠ್ಯ ವರ್ಣಗಳು ಯಾವುವು? ನೋಡ್ರಿ, ಪ, ಪ, ಬ, ಬ, ಮ, ಪ ವರ್ಗದ ಅಕ್ಷರಗಳು ಓಷ್ಠ್ಯ ಅಕ್ಷರಗಳು ಅನ್ನುವಂಥದ್ದು ನಮಗೆ ಗೊತ್ತು. ಅದರ ಜೊತೆಗೆ ಮತ್ತೆ ಯಾವ ಅಕ್ಷರಗಳಿದಾವೆ? ಊ. ನೋಡ್ರಿ, ತುಟಿ ಬಳಕೆ ಆಗ್ತದೆ. ಊ, ಪ, ಫ, ಬ, ಭ, ಮ. ಹೌದಾ? ತುಟಿಯ ಸಹಾಯದಿಂದ ಹುಟ್ಟುವುದರಿಂದ ಇವಕ್ಕ ಓಷ್ಠ್ಯ ಅಕ್ಷರಗಳು ಅಂತ ಕರೀತಾರೆ.
ಹೌದಾ? ಇಲ್ಲಿವರೆಗೂ ನಾವೇನ್ ನೋಡಿವಿ ಹಾಗಾದ್ರೆ? ಮೊದಲನೇದಾಗಿ ಕಂಠ್ಯ ಅಕ್ಷರಗಳನ್ನ ನೋಡಿವಿ, ತಾಲವ್ಯ ಅಕ್ಷರಗಳನ್ನ ನೋಡಿವಿ, ದಂತ್ಯ ಅಕ್ಷರಗಳನ್ನ ನೋಡಿವಿ, ಹೌದಾ? ಮೂರ್ಧನ್ಯ ಅಕ್ಷರಗಳನ್ನ ನೋಡಿವಿ, ಅನಂತರ ಓಷ್ಠ್ಯ ಅಕ್ಷರಗಳನ್ನ ಕೂಡ ನೋಡಿದಿವಿ. ಈಗ ಎರಡು ಮಿಕ್ಸ್ ಆಗ್ತಾವ ನೋಡ್ರಿ. ಕಂಠ ಮತ್ತು ತಾಲ ಈ ಎರಡೂ ಸಹಾಯ ಪಡ್ಕೊಂಡು ಹುಟ್ಟುವಂತ ಅಕ್ಷರಗಳಿಗೆ ಕಂಠ ತಾಲವ್ಯ ಅಂತ ಕರೀತಾರೆ. ಈಗ ಮೇಲೆ ನೋಡಿದ್ದು ಒಂದಿಷ್ಟು ಸುಲಭ ಇದ್ದು, ಆದ್ರೆ ಇನ್ನು ಎರಡೆರಡು ಸ್ಥಾನಗಳನ್ನ ಉಪಯೋಗ ಮಾಡಿಕೊಂಡು ಸಹಾಯ ಪಡ್ಕೊಂಡು ಹುಟ್ಟುವಂತ ಅಕ್ಷರಗಳನ್ನ ನಾವು ಪ್ರಯತ್ನ ಪಟ್ಟು ನೆನ್ಪಿಡ್ಲೇಬೇಕು. ನೋಡ್ರಿ, ಕಂಠ ಮತ್ತು ದವಡೆಯ ಸಹಾಯದಿಂದ ಹುಟ್ಟುವ ಕಂಠ ತಾಲವ್ಯ ಅಕ್ಷರಗಳು ಯಾವುವು? ಆಪ್ಷನ್ ಬಿ ನೋಡ್ರಿ, ಎ ಕಂಠನೂ ಬೇಕು, ಆನಂತರ ದವಡೆಯ ಸಹಾಯನೂ ಬೇಕು. ಎ ಐ ಇವು ಹುಟ್ಟಲು ಕಂಠ ಮತ್ತು ತಾಲು ಎರಡರ ಸಹಾಯ ಬೇಕಾಗುವುದರಿಂದ ಇವಕ್ಕೆ ಕಂಠ ತಾಲವ್ಯ ಅಂತ ಕರೀತಾರೆ. ಕಂಠ ಮತ್ತು ತುಟಿಯ ಸಹಾಯದಿಂದ ಹುಟ್ಟುವಂತ ಅಕ್ಷರಗಳಿಗೆ ಕಂಠೌಷ್ಠ್ಯ ಅಂತ ಕರೀತಾರೆ. ಅವು ಯಾವುವು ಅಂದ್ರೆ ಓ, ನೋಡ್ರಿ, ತುಟಿನೂ ಬಳಕೆ ಆಗ್ತದೆ, ಗಂಟ್ಲು ಬಳಕೆ ಆಗ್ತದೆ. ಓ ಔ, ಹೌದಾ? ಇವು ಕಂಠೌಷ್ಠ್ಯ ಅಕ್ಷರಗಳು. ಇನ್ ನೋಡ್ರಿ, ಹಲ್ಲು ಮತ್ತು ತುಟಿಯ ಸಹಾಯದಿಂದ ಹುಟ್ಟುವಂತವಕ್ಕ ದಂತೌಷ್ಠ್ಯ ಅಂತ ಕರೀತಾರೆ. ದಂತ್ಯೋಷ್ಠ್ಯ, ದಂತ ಓಷ್ಠ್ಯ, ದಂತೌಷ್ಠ್ಯ. ಓಕೆ, ದಂತೌಷ್ಠ್ಯ ಅಂತ ಕರೀತಾರ. ಅವು ಯಾವಾಗಾದ್ರೆ ವ ಅನ್ನುವಂತ ಅಕ್ಷರ, ವ ವ ನೋಡ್ರಿ, ಹೌದಾ? ವ ವ, ಹೌದಾ? ಹೀಗಾಗಿ ವ ಅನ್ನುವಂತ ಅಕ್ಷರ ಹಲ್ಲು ಮತ್ತು ತುಟಿಗಳ ಎರಡರ ಸಹಾಯದಿಂದ ಹುಟ್ಟುವುದರಿಂದ ಅದಕ್ಕೆ ದಂತೌಷ್ಠ್ಯ ಅಂತ ಕರೀತಾರ. ಇನ್ ನೋಡ್ರಿ, ಕಂಠ ಮತ್ತು ನಾಸಿಕದ ಸಹಾಯದಿಂದ ಹುಟ್ಟುವಂತ ಅಕ್ಷರಕ್ಕೆ ಕಂಠ ನಾಸಿಕ ಅಂತ ಕರೀತಾರೆ. ಅದು ಯಾವುದು? ಅನುಸ್ವರ. ಅನುಸ್ವರ ಕಂಠ ಮತ್ತು ನಾಸಿಕದ ಸಹಾಯದಿಂದ ಹುಟ್ಟುವುದರಿಂದ ಅದಕ್ಕೆ ಕಂಠ ನಾಸಿಕ ಅಂತ ಕರೀತಾರೆ. ಇನ್ ನೋಡ್ರಿ, ವಿಸರ್ಗವು ಯಾವ ಉತ್ಪತ್ತಿ ಸ್ಥಾನಕ್ಕೆ ಸೇರುತ್ತದೆ? ವಿಸರ್ಗ ನೋಡ್ರಿ, ಇದಕ್ಕೆ ನೀವು ಕಮೆಂಟ್ ಅನ್ನ ಮಾಡಬೇಕು. ಇದಕ್ಕೆ ನಾನು ಉತ್ತರವನ್ನ ಕೊಡೋದಿಲ್ಲ. ನಾನು ಮುಂದಿನ ವಿಡಿಯೋದೊಳಗಡೆ, ಮುಂದಿನ ಕ್ಲಾಸ್ ನಲ್ಲಿ ಇದಕ್ಕೆ ನಾನು ಉತ್ತರವನ್ನ ಕೊಡ್ತೇನೆ. ಸ್ಪರ್ಧಾರ್ಥಿಗಳೇ, ನೀವು ಏನ್ ಮಾಡ್ರಿ ಅಂದ್ರೆ ಗೆಸ್ ಮಾಡ್ರಿ. ಈಗಾಗ್ಲೇ ಏನ್ ಮಾಡಿವಪ್ಪ ಅಂದ್ರ ಈ ಅಕ್ಷರಗಳು ಯಾವ ಸ್ಥಾನದೊಳಗೆ ಹುಟ್ಕೊಳ್ತಾವ ಅನ್ನುವಂಥದ್ದನ್ನ ನಾವು ನೋಡಿದೀವಿ, ಡಿಸ್ಕಷನ್ ಅನ್ನ ಮಾಡಿದೀವಿ. ಅ ಆ ಕ ಖ ಗ ಘ ङ ಹ ವಿಸರ್ಗ. ಹೌದಾ? ಉತ್ತರ ಸಿಕ್ತು ಅನ್ಕೊಳ್ತೇನೆ. ಎಸ್, ಇದೇ ರೀತಿ ನೋಡ್ರಿ, ವಿಸರ್ಗ ಯಾವ ಉತ್ಪತ್ತಿ ಸ್ಥಾನದೊಳಗ ಸೇರ್ಕೊಳ್ತದ? ಹಕಾರವು ಯಾವ ಉತ್ಪತ್ತಿ ಸ್ಥಾನದಲ್ಲಿ ಹುಟ್ಟುತ್ತದೆ? ಕಮೆಂಟ್ ಮಾಡ್ರಿ. ಅದರ ಜೊತೆಗೆ ಯ ಶ ಯ ಶ ಅಕ್ಷರಗಳ ಉತ್ಪತ್ತಿ ಸ್ಥಾನ ಯಾವುದು ಅಂತೇಳಿದೆ. ಇಲ್ಲಿ ನೋಡ್ರಿ, ಇದಕ್ಕೆ ಉತ್ತರ ತಾಲವ್ಯ. ಯ ಮತ್ತು ಶಗಳು ದವಡೆಯ ಸಹಾಯದ ಹುಟ್ಟುವುದರಿಂದ ಇವಕ್ಕ ತಾಲವ್ಯಾಕ್ಷರಗಳು ಅಂತ ಕರೀತಾರೆ. 41 ಮತ್ತು 42 ನಿಮಗೆ ಉತ್ತರ ಗೊತ್ತಾಯ್ತು ಅಂತ ಅನ್ಕೊಳ್ತೇನೆ. ಸರಿ, ನೋಡ್ರಿ 44ನೇದ್ ನೋಡ್ರಿ, ರ ನೋಡ್ರಿ, ಇನ್ನೊಂದ್ಸಲ ಹೇಳ್ತಾ ಇದ್ದೇನೆ. ರ ಶ ಅಕ್ಷರಗಳ ಉತ್ಪತ್ತಿ ಸ್ಥಾನ ಯಾವುದು? ಯಾವುದು ಅಂದ್ರೆ ಅದು ಮೂರ್ಧನ್ಯ. ಲ ಲ ಸ ಅಕ್ಷರಗಳ ಉತ್ಪತ್ತಿ ಸ್ಥಾನ ಯಾವುದು? ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ನೀವು 45ನೇ ಪ್ರಶ್ನೆಗೆ ನೀವು ಕಮೆಂಟ್ ಅನ್ನ ಮಾಡ್ರಿ. ನಾನು ಮುಂದಿನ ತರಗತಿ ಒಳಗಡೆ ಈ ಪ್ರಶ್ನೆಗೆ ಉತ್ತರವನ್ನ ಹೇಳಿ ಮತ್ತೆ ಮುಂದಿನ ಒಂದು ತರಗತಿ ಒಳಗಡೆ ನಾನು ಈ ರಳ ಕುಳ ಕ್ಷಳ ರೇಫ ಮತ್ತು ಶಕಟ ರೇಫಗಳ ಬಗ್ಗೆ ನಿಮಗೆ ನಾನು ಸ್ಪಷ್ಟಪಡಿಸ್ಬೇಕಂತ ಮಾಡಿದ್ದೀನಿ. ಓಕೆ ವಿದ್ಯಾರ್ಥಿಗಳೇ, ಸ್ಪರ್ಧಾರ್ಥಿಗಳೇ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ವಿಡಿಯೋನ ಲೈಕ್ ಮಾಡ್ರಿ. ಮತ್ತೇನಾದ್ರೂ ನಿಮ್ ಸಜೆಷನ್ಸ್ ಇದ್ರೆ ಕ್ಲಾಸ್ ಹೆಂಗಾಯ್ತು ಅಂತೇಳಿ ನಿಮ್ಮ ಒಂದು ಅಭಿಪ್ರಾಯವನ್ನ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಧನ್ಯವಾದಗಳು.